ದೇವನಹಳ್ಳಿಯಲ್ಲಿ ಅಣ್ಣನ ಅಧಿಕಾರ ತಮ್ಮನ ದರ್ಪ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೇ ವೆಂಕಟಪ್ಪನ ರೌಡಿಸಂ ಬೆಳಕಿಗೆ ಬಂದಿದೆ. ಬಯಪ್ಪ ಅಧ್ಯಕ್ಷರ ತಮ್ಮ ವೆಂಕಟಪ್ಪನ ಅಟ್ಟಹಾಸ ಮೆರೆದಿದ್ದಾನೆ. ಅಧಿಕಾರಿಗಳ ಮುಂದೆನೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಲಾಗಿದೆ. ಸ್ಥಳೀಯ ಕಾಂಗ್ರೆಸ್ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಶಾಂತಕುಮಾರ್. ಜಮೀನು ವಿಚಾರವಾಗಿ ಒಂದೇ ಗ್ರಾಮದ ವ್ಯಕ್ತಿಗಳ ನಡುವೆ ವಾಗ್ವಾದ ನಡೆದಿದೆ. ಕಚೇರಿಯಲ್ಲಿ ಒಬ್ಬರಿಗೊಬ್ಬರು ಕೈ ಮಿಲಾಯಿಸಿಕೊಂಡು ಜಗಳ ಮಾಡ್ಕೊಂಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮ್ಕಿ ಹಾಕಿರುವಂತಹ ಒಂದು ವಿಡಿಯೋ ಏನಿದೆ, ವೆಂಕಟಪ್ಪ ಅವರು ಆ ವಿಡಿಯೋದಲ್ಲಿದ್ದಾರೆ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅಧಿಕಾರಿಗಳ ಎದುರೇ ಧಮ್ಕಿ ಹಾಕಿ ಜಗಳ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಣ್ಣನ ಅಧಿಕಾರ ಇದೆ, ಏನು ಮಾಡಿದ್ರು ನಡೆಯುತ್ತೆ ಅಂತೇಳಿ ಆತ ದರ್ಪ ತೋರಿಸಿದ್ದಾನೆ. ದೇವನಹಳ್ಳಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಆ ಘಟನೆಗೆ ಸಂಬಂಧಪಟ್ಟಂತಹ ವಿಡಿಯೋ ಏನಿದೆ ಅದು ವೈರಲ್ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಅಧಿಕಾರ ಅಂದ್ರೆ ಕೇವಲ ಬಡವರ ಮೇಲೆ ಧಮಕಿ ಹಾಕುವಂತ ಕೆಲಸ ಅನ್ಕೊಂಡಿದ್ದಾರೆ. ಮತ್ತೆ ವಿಶೇಷವಾಗಿ ಏನು ರಾಜಕೀಯ ಏನು ಇತಿಹಾಸ ಹೊಂದಿರುವಂತ ಅಧಿಕಾರ ಹೊಂದಿರುವಂತ ಕುಟುಂಬ ಸದಸ್ಯರು ಸಹ ಹೆಚ್ಚಿನ ಮಟ್ಟದಲ್ಲಿ ಸಾಮಾನ್ಯ ಜನಗಳ ಮೇಲೆ ಧಮಕಿ ಹಾಕುವಂತ ಪ್ರವೃತ್ತಿ ಜಾಸ್ತಿ ಆಗ್ತಿದೆ. ಅದೇ ರೀತಿ ಇವತ್ತು ಅಂದ್ರೆ ಕೆಲ ದಿನಗಳ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಬಯಪ್ಪ ಅಧ್ಯಕ್ಷರಾಗಿರುವಂತ ಶಾಂತಕುಮಾರ್ ಏನಿದ್ದಾರೆ, ಅವರು ಮತ್ತೆ ಅವರ ತಮ್ಮ ವೆಂಕಟಪ್ಪ ಏನಿದ್ದಾರೆ, ಅವರು ಅದೇ ಗ್ರಾಮದ ಅಖಿಲೇಶ್ ಅನ್ನೋ ಒಬ್ಬ ವ್ಯಕ್ತಿಯ ಮೇಲೆ ಏನೋ ಸರ್ಕಾರಿ ಕಚೇರಿಯಲ್ಲೇ ಧಮಕಿ ಹಾಕಿರುವಂತದ್ದು. ಈ ಧಮಕಿ ಹಾಕುವ ವಿಚಾರ ಏನಂತಂದ್ರೆ, ಒಂದೇ ಗ್ರಾಮದ ವ್ಯಕ್ತಿಗಳಾಗಿರುವಂತಹ ಇವರು ಅಖಿಲೇಶ್ ಅನ್ನೋರ ಜಾಗ ಒಂದು ಸರ್ವೆ ನಂಬರ್ 18/2ರಲ್ಲಿ 3 ಎಕರೆ ಚಿಲ್ಲರೆ ಜಾಗ ಇರುತ್ತೆ. ಈ ವಿಚಾರವಾಗಿ ನಾರಾಯಣ ಸ್ವಾಮಿ ಅನ್ನೋ ಒಬ್ಬ ವ್ಯಕ್ತಿ ಸಹ ಕೋರ್ಟಲ್ಲಿ ದಾವೆ ಹೂಡಿ ಏನೋ ಸ್ಟೇ ಅಂದ್ರೆ ದಾವೆ ಹೂಡಿರೋದ್ರಿಂದ OS ನಂಬರು ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಎಂಟರ್ ಮಾಡಿರ್ತಾರೆ. ಅಂದ್ರೆ ಇಷ್ಟೇ ಉದ್ದೇಶ, ಯಾವುದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಆಗಬಾರದು ಮತ್ತೆ ಯಾವುದೇ ರೀತಿಯಾದಂತಹ ವಹಿವಾಟು ಆಗಬಾರದು ಅಂತ ಹೇಳಿ 2002ರಲ್ಲಿ ಏನೋ ನಮೂದು ಮಾಡಿರ್ತಾರೆ. ಇದನ್ನ ಮನಗಂಡಂತ ಶಾಂತಕುಮಾರ್ ಅಂದ್ರೆ ಬಯಪ್ಪ ಅಧ್ಯಕ್ಷ ಶಾಂತಕುಮಾರ್ ತಮ್ಮ ಆಗಿರುವಂತಹ ವೆಂಕಟೇಶಪ್ಪ ಏನಿರ್ತಾರೆ, ಇವರು ಅಲ್ಲಿ ಅಂದ್ರೆ ಅಖಿಲೇಶ್ ಅನ್ನೋರ್ ಜಮೀನ್ ಏನಿದೆ ಅಲ್ಲಿ ಸುತ್ತಮುತ್ತ ಭೂ ವ್ಯವಹಾರ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾರೆ. ಈ ನೆಲೆಯಲ್ಲಿ ಈ ಜಮೀನು ಬೇರೆಯವ್ರಿಗೆ ಕೊಡಬಾರದು, ಯಾವ್ದು ವ್ಯವಹಾರ ಆದ್ರೂ ನನಗೆ ಗೊತ್ತಾಗ್ಬೇಕಂತೇಳಿ 2025 4ನೇ ತಿಂಗಳಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಬಂದು ಅವರ ಮೊಬೈಲ್ ನಂಬರ್ ಮತ್ತೆ ಅವರ ಹೆಸರನ್ನ ನಮೂದಿಸ್ತಾರೆ. ಈ ವಿಚಾರ ಅಖಿಲೇಶ್ ಅನ್ನೋರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅವರು ವೆರಿಫೈ ಮಾಡ್ಲಿಕ್ಕೆ ದೇವನಹಳ್ಳಿ ಆಫೀಸ್ಗೆ ಬಂದಾಗ ಅದೇ ಸಮಯದಲ್ಲಿ ಇವರಿಬ್ರು ಸಹ ಅಂದ್ರೆ ಬಯಪ್ಪ ಅಧ್ಯಕ್ಷರಾಗಿರುವಂತ ಅಷ್ಟೇ ಅವರ ತಮ್ಮ ಆಗಿರುವಂತ ವೆಂಕಟೇಶಪ್ಪ ಕೂಡ ಇರ್ತಾರೆ. ಹೀಗಾಗಿ ಅವ್ರು ಅಲ್ಲೇ ಇರೋದ್ರಿಂದ ಯಾಕೆ ಈ ರೀತಿ ಮಾಡಿದ್ಯಾ, ನನ್ಗೂ ನಿಮ್ಗೆ ಏನ್ ಸಂಬಂಧ, ನಮ್ಮ ಜಮೀನ್ಗೂ ನಿಮ್ಗೆ ಏನ್ ಸಂಬಂಧ, ಮೂರನೇ ವ್ಯಕ್ತಿ ಆಗಿರೋದ್ರಿಂದ ನಿಮ್ಗೆ ಈ ರೀತಿಯ ಎಂಟ್ರಿ ಮಾಡ್ಲಿಕ್ಕೆ ಏನು ಅವಕಾಶ ಇದೆ ಅಂತೇಳಿ ಏನು ಪ್ರಶ್ನೆ ಮಾಡಿದಾಗ ಅಲ್ಲಿ ಏನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಮತ್ತೆ ಮನಸೋ ಇಚ್ಛೆ ಹಲ್ಲೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಎಲ್ಲ ಒಂದ್ ಕಡೆ ಅಧಿಕಾರದ ದರ್ಪ ಏನಿದೆ ಇದು ಅಲ್ಲಿ ಬಲಪ್ರಯೋಗ ಆಗಿದೆ ಅನ್ನುವಂತ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಈ ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲೂ ಸಹ ಅಧಿಕಾರ ಅನ್ನೋದು ಜನಸಾಮಾನ್ಯರ ಕೆಲಸಗಳಿಗೆ ಸೀಮಿತ ಆಗಬೇಕು. ಈ ರೀತಿಯಾದಂತಹ ಧಮಕಿ ಆಗುವಂತದ್ದು, ಅವರಿಗೆ ಮತ್ತೆ ಹಲ್ಲೆ ಮಾಡುವಂತದ್ದು, ಮನಸೋ ಇಚ್ಛೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡೋದು ಎಷ್ಟು ಸರಿ ಅಂತೇಳಿ ದೇವನಹಳ್ಳಿಯ ಜನತೆ ಏನು ಸಾಕಷ್ಟು ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಈ ನೆಲೆಯಲ್ಲಿ ಅಧಿಕಾರದ ಬಳಗ ಏನಿದೆ ಇನ್ನಾದರೂ ತಮ್ಮ ಜನಸಾಮಾನ್ಯರ ಕೆಲಸಕ್ಕೆ ಈ ಅಧಿಕಾರ ಉಪಯೋಗ ಮಾಡ್ಕೊಳ್ಳಿ, ಏನೋ ಧಮಕಿ ಹಾಕ್ಲಿಕ್ಕೆ ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ಲಿಕ್ಕೆ ಅಲ್ಲ ಅಂತೇಳಿ ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಲ್ಲಣ್ಣ ಹೊಡಿಯಕ್ ಬಂದವರು ತಪ್ಪ ಕೇಳ್ದ ನಾನು ಹೊಡಿಯಕ್ ಬಂದ್ರವ್ರು ಹೊಡಿಯಕ್ ಹೆಂಗ್ ಬಂದ್ರವ್ರು ಯಾವ ರೇಟ್ ಸೈತಣ್ಣ ನಾನು ಹೊಡಿಯಕ್ ಬರೋದು, ಯಾವ ರೇಟ್ ಸೈತಣ್ಣ? ಈಗ ನಿಮ್ನ ನಾನೇನ ಬಂದು ಮಾತಾಡ್ಸಿದ್ರೆ ಹೆಸರಿಟ್ಟ ನಾನು ಅರ್ಜಿದಾರನ ಕೇಳ್ತಾ ಇದ್ದೀನಿ. ನಮ್ಗೆ ಒಳ್ಳೇದಾಗಿ ಕೆಟ್ಟದಾಯ್ತು ನಾನು ಕೇಳ್ಕೊತೀನಿ. ಅವ್ನ ಯಾಕ್ರಿ ನನ್ ಬಂದು ಮಾತಾಡ್ಬೇಕು? ರೂಢಿನ ಮಾಡಕ್ ಅಲ್ಲಣ್ಣ ಹೊಡಿಯಕ್ ಬಂದವರು ತಪ್ಪ ಕೇಳ್ದ ನಾನು ಹೊಡಿಯಕ್ ಬಂದ್ರವ್ರು ಹೊಡಿಯಕ್ ಹೆಂಗ್ ಬಂದ್ರವ್ರು
ಯಾವ ರೈಟ್ಸ್ ಐತಣ್ಣ ನಾನು ಹೊಡಿಯಕ್ ಬರೋದು ಯಾವ ರೈಟ್ಸ್ ಐತಣ್ಣ ಈಗ ನಿಮ್ನ ನಾನೇನ ಬಂದು ಮಾತಾಡ್ಸಿದ್ರೆ ಹೆಸರಿಟ್ಟ ನಾನು ಅರ್ಜಿದಾರನ ಕೇಳ್ತಾ ಇದ್ದೀನಿ ಏನ್ ನಮ್ಗೆ ಒಳ್ಳೇದಾಗಿ ಕೆಟ್ಟದಾಯ್ತು ನಾನು ಕೇಳ್ಕೊಂತೀನಿ ಅವ್ನ ಯಾಕ್ರಿ ನನ್ ಬಂದು ಮಾತಾಡ್ಬೇಕು ಅವ್ನ